ಒಂದು ಗುಂಡು ಪಿನ್ನಿಂದ ಹಿಡಿದು ಒಂದು ಏರೋಪ್ಲೇನ್ವರೆಗೂ ಕೂಡ ಈ ಒಂದು ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. 33 ಇಯರ್ಸ್ 33 ವರ್ಷದಿಂದ ಇಲ್ಲಿ BJP ಸರ್ಕಾರದ ಅಭ್ಯರ್ಥಿನೇ ಗೆದ್ಕೊಂಡು ಬಂದಿದ್ದಾರೆ. ಏನು ಬದಲಾವಣೆ ಆಗಿದೆ? ಒಂದು ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 2 ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 3ನೇ ಬಾರಿ ಕಿವಿಯಲ್ಲಿ ಹೂಡಕ್ಕೆ ಬರ್ತಾ ಇರ್ತಕ್ಕಂತಹ BJP ನಾಯಕರಿಗೆ ಈ ಸಲ ನಮ್ಮ ದಕ್ಷಿಣ ಕನ್ನಡದ ಜನ ಖಂಡಿತ ಪಾಠ ಕಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಏನು ಕೊಡ್ತಾ ಇದ್ದಾರೆ? ಮೊನ್ನೆ ಸಂಕಲ್ಪ ಪತ್ರ, ಅದು ಸಂಕಲ್ಪ ಪತ್ರ ಅಲ್ಲ, ಅದು ಸುಳ್ಳು ಪತ್ರ. ಅದು ಮಹಿಳಾ ಮತದಾರರು ಬಹಳಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ಈ ಒಂದು ಚುನಾವಣೆಯಲ್ಲಿ ವಹಿಸ್ತಾರೆ. ಅದರಲ್ಲೂ ಈ ಸಲದ ಚುನಾವಣೆ ಇದೆಯಲ್ಲ, ಇದು ಮಹಿಳೆಯರ ಚುನಾವಣೆ ಆಗ್ತದೆ ಅನ್ನೋದು ಬಹಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ನಾವು ಅರ್ಧದಷ್ಟು ನಾವು ಜನಸಂಖ್ಯೆ ನಮ್ಮದು ಯಾರ್ದು, ನಮ್ಮ ಹೆಣ್ಮಕ್ಳದು, ಮಹಿಳೆಯರದು. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ. ಈ ಸಲ ಅಂಕಿಅಂಶಗಳನ್ನು ನೋಡಬೇಕಾದ್ರೆ ಮತದಾರರಲ್ಲಿ ಹೆಚ್ಚು ಹೆಣ್ಮಕ್ಳೇ ಓಟ್ ಹಾಕ್ತಕ್ಕಂತಹ ಒಂದು ಅಂಕಿಅಂಶ ಕೂಡ ನಮ್ಮ ಮುಂದಿದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅಂತ ಇವತ್ತು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. 2014ರ ಚುನಾವಣೆಗೆ ನಾವು 1-2 ನಿಮಿಷ ಹೋಗ್ಬಿಟ್ಟು ವಾಪಸ್ ಬರೋಣ. 2014ರ ಚುನಾವಣೆ ಅಂದಾಗ 10 ವರ್ಷಗಳ ಹಿಂದೆ, ಅವತ್ತು ಕೂಡ ಬದಲಾವಣೆ ಬಯಸ್ತಾ ಇತ್ತು ಈ ದೇಶ ಅಂತ ಮಾತನಾಡ್ತಾ ಇದ್ರು. ಬದಲಾವಣೆ ಬೇಕಾಗಿದೆ, ನಮ್ಮ ದೇಶ ಬದಲಾವಣೆ ಬಯಸ್ತಾ ಇದೆ. ಯಾತಕ್ಕೆ? ಬೆಲೆ ಏರಿಕೆ ಆಗೋಗಿದೆ. ಬಹುತ್ವ ಮೆಹಂಗಾಯಿ ಕಿ ಮಾರ್. 10 ವರ್ಷ ಆಗಿದೆ. ಒಂದು ಆ BJP ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರವನ್ನು ಕೊಟ್ಟು, ಮೋದಿಯವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು, ಸಂಪೂರ್ಣ ಬಹುಮತವನ್ನು ಕೊಟ್ಟು, 2ನೇ ಬಾರಿ ಅವರಿಗೆ ಅವಕಾಶವನ್ನು ಕೊಟ್ಟು, ನಮ್ಮ ರಾಜ್ಯವನ್ನು ಬಂಗಾರ ಮಾಡಿ ಅಂತೇಳಿ ಅವಕಾಶ ಕೊಟ್ಟು 10 ವರ್ಷಗಳು ಕಳೀತು. 10 ವರ್ಷಗಳು ಅಂದರೆ ಬಹಳ ದೊಡ್ಡ ವಿಚಾರ. 365 ದಿನ. ಮೊನ್ನೆ ಅಶೋಕ್ ರೈಸ್ ನಮ್ಮ ಶಾಸಕರು, ಪುತ್ತೂರಿನ ಶಾಸಕರು ಒಂದು ಕಡೆ ಭಾಷಣ ಮಾಡೋದನ್ನ ನೋಡ್ತಾ ಇದ್ದೆ. ನನ್ನ ಕೈಗೆ 10 ತಿಂಗಳು ಕೊಡಿ, ನನ್ನ 10 ತಿಂಗಳು ಪ್ರೈಮ್ ಮಿನಿಸ್ಟರ್ ಮಾಡಿ ನೋಡಿ, ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಹೌದು ನೋಡಿ, 10 ವರ್ಷಗಳು ಕೊಟ್ಟಿದ್ದೀವಿ ಒಂದು ಪಕ್ಷಕ್ಕೆ. 10 ವರ್ಷಗಳ ಒಂದು ಬಹುಮತವನ್ನು ಕೊಟ್ಟು ಅವಕಾಶವನ್ನು ಕೊಟ್ವಿ. ಏನು ನಮ್ಮ ಜೀವನದಲ್ಲಿ ಬದಲಾವಣೆ ಆಯಿತು? ಭಾರತ ದೇಶದ ಬಡ ಜನರ ಜೀವನದಲ್ಲಿ ಏನು ಬದಲಾವಣೆ ಆಯಿತು? ಬೇಡಪ್ಪ. ಕರ್ನಾಟಕದ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಬೇಡ. ಪುತ್ತೂರು ಅಥವಾ ದಕ್ಷಿಣ ಕನ್ನಡ ಅಥವಾ ಇಲ್ಲಿಯ ಸುತ್ತಮುತ್ತ ತಾಲೂಕುಗಳ ಜನರ ಜೀವನ ಏನಾದರೂ ತುಂಬ ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಒಳ್ಳೆ ದಿನ ಬಂದಿದೆಯಾ ಅಂತ ಒಂಚೂರು ರೀಕ್ಯಾಪ್ ಮಾಡ್ಕೋಬೇಕು. ಅವತ್ತು ಕೇಳ್ತಾ ಇದ್ರು ಏನಂತ, ಅವ್ರದ್ದೊಂದಷ್ಟು ಮ್ಯಾನಿಫೆಸ್ಟೋ ಅಂಶಗಳನ್ನ ಹೇಳ್ಬಿಡ್ತೇನೆ. ಏನಿಲ್ಲ, ಅವ್ರು ಹೇಳ್ತಾ ಇದ್ದು ಬೆಲೆ ದುಬಾರಿ ಆಗೋಯ್ತು ಅಂತ. ಏನಂತೆ? ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿಬಿಟ್ಟಿದೆ, ನಮ್ಮ ಕೈಲಿ ಕೊಡಿ, 60 ದಿನ ಕೊಡಿ ಅಂತ ಕೇಳಿದ್ರು ಮೋದಿಯವರ ಭಾಷಣದಲ್ಲಿ. ಬರೀ 60 ದಿನ ನನ್ನ ಕೈಗೆ ಅಧಿಕಾರ ಕೊಡಿ, ಎಲ್ಲ ಬದಲಾವಣೆ ಮಾಡಿಬಿಡ್ತೀವಿ, ನಿಮ್ಮ ಜೀವನ ಬಂಗಾರ ಮಾಡಿಬಿಡ್ತೀವಿ ಅಂತ ಹೇಳಿದರು. ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ಬೋದು, ಕಪ್ಪು ಹಣ ತಂದು ಸ್ವಿಸ್ ಬ್ಯಾಂಕಿಂದ ಹಾಕ್ತೀವಿ ಅನ್ನೋದಿರ್ಬೋದು, 15 ಲಕ್ಷ ಅಕೌಂಟ್ಗಳಿಗೆ ಕೊಡ್ತೀನಿ ಅನ್ನೋದಿರ್ಬೋದು. ಇವತ್ತು ಈ ದೇಶ ಏನೇನೋ ಆಗೋದೆ, 60 ವರ್ಷದಲ್ಲಿ ಏನೇನೋ ಆಗೋಗಿದೆ, ನಾವೆಲ್ಲವನ್ನು ಮಾಡಿಬಿಡ್ತೀವಿ ಅಂತ. ನಾನು ಒಂದೇ ಹೇಳ್ತೇನೆ, ನಮ್ಮ ನಾಯಕರುಗಳು ಸುಮಾರು ಬಾರಿ ಹೇಳಿರ್ಬೋದು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ, ಒಂದು ಗುಂಡು ಪಿನ್ನಿಂದ ಹಿಡಿದು ಒಂದು ಏರೋಪ್ಲೇನ್ವರೆಗೂ ಕೂಡ ಈ ಒಂದು ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಆದರೆ ಅದೇ ನಾವು ಕಟ್ಟಿದಂತಹ ಅಂತಹ ಆಸ್ತಿಗಳನ್ನು ಬರೇ ಸ್ವಲ್ಪ ದಿನಗಳಲ್ಲಿ ಮಾರಾಟ ಮಾಡ್ಬೋದು ಅಂತ ತೋರಿಸಿದ್ರೆ ಅದು BJP ಸರ್ಕಾರ ಅನ್ನೋದನ್ನು ನಾವು ಮರಿಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರ ತೆಗೆದುಕೊಂಡಾಗ ಇಲ್ಲಿಯ ಎಲ್ಲರ ಜನರ ಸಮಸ್ಯೆಗಳು ಬಹಳಷ್ಟಿದ್ದಾವೆ. ಅಡಿಕೆ ಬೆಳೆಗಾರರಿರ್ಬೋದು, ಮೀನುಗಾರರಿರ್ಬೋದು, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದಕ್ಕೆ ತಕ್ಕದಾದಂತಹ ಧ್ವನಿ ಆಗ್ತಕ್ಕಂತಹ ಒಬ್ಬ ಸಂಸದನ್ನು ನಾವು ಕಳಿಸ್ತಕ್ಕಂಥ ಅವಶ್ಯಕತೆ ಇವಾಗ ನಮಗಿದೆ. ಹೌದು, ಇಷ್ಟು ವರ್ಷ 15 ವರ್ಷಗಳ ಕಾಲ ಬಹುಶಃ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲಿ ಸಂಸದರಾಗಿದ್ದರು. 33 ಇಯರ್ಸ್ 33 ವರ್ಷದಿಂದ ಇಲ್ಲಿ BJP ಸರ್ಕಾರದ ಅಭ್ಯರ್ಥಿನೇ ಗೆದ್ಕೊಂಡು ಬಂದಿದ್ದಾರೆ. ಏನು ಬದಲಾವಣೆ ಆಗಿದೆ? ಯಾವ ರೀತಿ ನ್ಯಾಯ ಸಿಕ್ಕಿದೆ? ಬರೀ 60 ದಿನ ಕೇಳಿದ್ರು. ನಾನು ಇದೇ ಹೇಳ್ಬಿಡ್ತೇನೆ, 440 ರೂಪಾಯಿ ಅವತ್ತಿದ್ದಿದ್ದು ಇವತ್ತು ಬಹುಶಃ 200 ರೂಪಾಯಿ ಆಗಿರ್ಬೋದಲ್ಲ. ಸಿಲಿಂಡರ್ ಬೆಲೆ 10 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದವರು. ಇಲ್ಲ, ಬೆಲೆ ಇವತ್ತು 950 ದಾಟಿದೆ.
ಪೆಟ್ರೋಲ್ ಡೀಸೆಲ್ ಅವತ್ತು 45, 50, 60 ರೂಪಾಯಿ ಇತ್ತು. ಇವತ್ತು ಬಹುಶಃ 20 ರೂಪಾಯಿ ಆಗಿರ್ಬೋದಲ್ಲ. ಅವ್ರಿಗೆ ಅಚ್ಚೆ ದಿನ ಬರುತ್ತೆ ಅಂತೇಳಿ ಅಧಿಕಾರ ಕೊಟ್ವಲ್ಲ. ಇಲ್ಲ, ಇವತ್ತು 100 ದಾಟಿದೆ. ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿಗಳು, ಪ್ರತಿಯೊಂದು ವಸ್ತು ಬೇಡಪ್ಪ, ಎಲ್ಲಾದ್ರ ಮೇಲೂ ಬರೀ ಬೆಲೆ ಏರಿಕೆ ಇಲ್ಲ, ಜೊತೆಗೆ ಟ್ಯಾಕ್ಸ್, ಡಬಲ್ ಟ್ಯಾಕ್ಸ್ ಆಗೋಗಿದೆ. ಇವತ್ತು ಕೃಷಿ ಉತ್ಪನ್ನಗಳ ಮೇಲೆ ಏನಾದರೂ ಟ್ಯಾಕ್ಸ್ ಹಾಕಿದರೆ ಅದು ನಮ್ಮ ದೇಶದಲ್ಲೇ ಇರಬೇಕು. ಅನ್ನದಾತರನ್ನ ಹಿತ ಕಾಪಾಡ್ತೀವಿ, ಏನಂತೀವಿ, ನಿಮ್ಮ ಒಂದು ಇನ್ಕಮನ್ನು ದುಪ್ಪಟ್ಟು ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವರು. ಇದನ್ನೆಲ್ಲ ಅವಾಗ ಭರವಸೆ ಅಂದರೆ ಭಾಷೆ ಕೊಟ್ಟಿದ್ರು, ಪ್ರಮಾಣ ಮಾಡಿದ್ರು, ನಾವು ಬಂದಾಗ ನಿಮ್ಗೆ ಇದು ಮಾಡ್ತೀವಿ ಅಂತ. 10 ವರ್ಷಗಳ ಕಾಲ ನೋಡಿದ್ದೀವಿ ನಾವೀಗ. ನಮ್ಮ ಜನ ನೋಡಿದ್ದಾರೆ, ಅವರ ಭರವಸೆ ಈಡೇರಿಸಿದಾರ? ಇಲ್ಲ. ಈಗ ಮತ್ತೆ 1 ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 2 ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 3ನೇ ಬಾರಿ ಕಿವಿಯಲ್ಲಿ ಹೂಡಕ್ಕೆ ಬರ್ತಾ ಇರ್ತಕ್ಕಂತಹ BJP ನಾಯಕರಿಗೆ ಈ ಸಲ ನಮ್ಮ ದಕ್ಷಿಣ ಕನ್ನಡದ ಜನ ಖಂಡಿತ ಪಾಠ ಕಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು 23ರ ಚುನಾವಣೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಯನ್ನು ಜನರಿಗೆ ತಲುಪಿಸಿದ್ದೇವೆ. 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಜನರಿಗೆ ತಲುಪಿಸಿದ್ದೀವಿ. ಇವತ್ತು ಕೆಲವು ತಾಂತ್ರಿಕ ದೋಷದಿಂದ ಏನೇ ಇದ್ರೂ ಕೂಡ ಅದನ್ನು ಕೂಡ ನಾವು ಸರಿ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅನ್ನೋದನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಚನೆ ಮಾಡಿದೆ. ಅದಕ್ಕೆ ರಾಜ್ಯಾಧ್ಯಕ್ಷರಾಗಿ ಮತ್ತು ಅದಕ್ಕೆ ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನವನ್ನು ಕೊಟ್ಟು, ಸಂಪುಟದ ದರ್ಜೆಯ ಸಚಿವ ಸ್ಥಾನವನ್ನು ಕೊಟ್ಟು ರೇವಣ್ಣ ಅವ್ರನ್ನ ಹಾಕಿದ್ದಾರೆ. ಮತ್ತು 4 ಜನ ಉಪಾಧ್ಯಕ್ಷರು 4 ಡಿವಿಷನ್ಗೆ, ಅಂದರೆ ನಾನು ಕೂಡ ಒಬ್ಬಳು ಮೈಸೂರು ಡಿವಿಷನ್ ಉಸ್ತುವಾರಿ ಕೂಡ ಹೌದು, ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಕೂಡ ಹೌದು. 20 ಅಂಶದ ಕಾರ್ಯಕ್ರಮಗಳು, ಗರೀಬಿ ಹಠಾವೋಯಿಂದ ಹಿಡಿದು ರೋಟಿ ಕಪಡ ಮಕಾನ್ ಅಂತ ನಮ್ಮ ಒಂದು ಸ್ಲೋಗನ್ ಇತ್ತು. ಇವತ್ತು ಏನು ಸ್ಲೋಗನ್ ಇದೆ? ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಏನು ಕೊಡ್ತಾ ಇದ್ದಾರೆ? ಮೊನ್ನೆ ಸಂಕಲ್ಪ ಪತ್ರ, ಅದು ಸಂಕಲ್ಪ ಪತ್ರ ಅಲ್ಲ, ಅದು ಸುಳ್ಳು ಪತ್ರ. ಅದು BJPಯ ಸುಳ್ಳು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ನೀವು ಮತ್ತೆ ಓಟ್ ಕೇಳಕ್ಕೆ ಬರ್ತೀರಾ? 10 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ರಲ್ವಾ, ನಿಮ್ಗೆ ಯಾವ ಪತ್ರನೂ ಬೇಕಾಗಿರಲಿಲ್ಲ, ಮಾಡಿ ತೋರಿಸ್ಬೇಕಾಗಿತ್ತು. ಜನರ ಕೆಲಸವನ್ನು ಮಾಡಿ ಇವತ್ತು ಬಂದು ನಮಗೆ ಮುಂದೆ ನಿಂತು, ನೋಡಿ ಗ್ಯಾಸ್ ಬೆಲೆ ಇಷ್ಟು ಕಡಿಮೆ ಮಾಡಿದ್ದೇವೆ, ನಮಗೆ ಮತ ನೀಡಿ, ನೋಡಿ ಪೆಟ್ರೋಲ್ ಬೆಲೆ ಇಷ್ಟು ಕಡಿಮೆ ಮಾಡಿದ್ದೇವೆ, ಜನರೇ ನಮಗೆ ಮತ ನೀಡಿ, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದೇವೆ, ನಮಗೆ ಓಟ್ ಹಾಕಿ, ನಿಮ್ಮ ಅಕೌಂಟಿಗೆ ಕಪ್ಪು ಹಣವನ್ನು ತಂದು ಹಾಕಿದ್ದೇವೆ, ನಮಗೆ ಮತ ನೀಡಿ, ನಿಮ್ಮ ಬದುಕನ್ನು ಬಂಗಾರ ಮಾಡಿದ್ದೀವಿ. ಹೋಗಿ ಬೇಡಪ್ಪ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದೀವಿ, ನಮಗೆ ಮತ ನೀಡಿ ಅಂತ ನೀವು ಧೈರ್ಯವಾಗಿ ಕೇಳಲಿಕ್ಕೆ ನಿಮ್ಮ ಹತ್ರ ಏನಾದರೂ ಸ್ಟಫ್ ಇದೆಯಾ? ಮಾತಿದೆಯಾ? ಏನಿಲ್ಲ. ಇನ್ನೊಂದು ಸಲ ನಮ್ಗೆ ಅಧಿಕಾರ ಕೊಟ್ಬಿಡಿ, ನಿಮ್ಗೆ ಅದು ಯಾವುದೋ ಸಂಕಲ್ಪ ಪತ್ರ ಇಟ್ಕೊಂಡು ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ. ಇದು ನಗಬೇಕಾ ಅಳಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ತಾಯಿ ಹೇಳ್ತಾ ಇದ್ರು, ನಾವು ಮನೆಗೆ ನಾವು ಓಟ್ ಕೇಳಕ್ಕೆ ಹೋದಾಗ, ಈ ಒಂದು ತಾಳಿಯನ್ನು ಅಡವಿಟ್ಟಿದ್ದೆ, ಈಗ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೇನೆ, ಖಂಡಿತ ನಾನು ಮತವನ್ನು ಹಾಕ್ತೀನಿ. ಇಂಥ ಒಂದು ದಿನ ಬಂದಿದೆಯಲ್ಲ, ಇದು ಅಚ್ಚೆ ದಿನ, ಇದು ಒಳ್ಳೆಯ ದಿನ. ಇನ್ನೊಬ್ಬಳು ತಾಯಿ ಅವತ್ತು ಹಬ್ಬದ ದಿನ ನಾವು ನೋಡಿದಾಗ TV ಆನ್ ಮಾಡಿದ್ರೆ ಒಂದು ಫ್ರಿಡ್ಜಿಗೆ ಪೂಜೆ ಮಾಡ್ತಾಯಿದ್ರು. ಇದು ಬಿಟ್ಟಿ ಭಾಗ್ಯ ಅಲ್ಲ. ಒಬ್ರು ಬಡ ಮನೆಯಲ್ಲ ಒಂದು ಫ್ರಿಡ್ಜ್ ಖರೀದಿ ಮಾಡ್ತಕ್ಕಂಥ ಶಕ್ತಿ ಬಂದಿದೆ ಅಂದರೆ ಇದು ಒಳ್ಳೆಯ ದಿನ, ಅಚ್ಚೆ ದಿನ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಬ್ಬ PUC ರ್ಯಾಂಕ್ ತಗೊಂಡಂತಹ ಒಬ್ಬ ಮಗ ತಾಯಿಗೆ ಬಂದಂಥ 2,000 ನನ್ನ ಓದಿಗೆ ಅನುಕೂಲವಾಯ್ತು ಅಂತ ಹೇಳಿದ್ನಲ್ಲ, ಇದು ಒಳ್ಳೆ ದಿನ ಅಂತ ನಾನು ಭಾವಿಸ್ತೇನೆ. ಬಿಟ್ಟಿ ಭಾಗ್ಯ ಅಂತ ಹೇಳೋರು ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ, ಭಯ ಬಂದಿದೆ. ಇವತ್ತು ಬದಲಾವಣೆ ಅಲೆ ಮತ್ತೆ ನಾನು ಹೇಳಿದೆ ಪುನಃ ಬೀಸ್ತಾ ಇದೆ. 2014ರಲ್ಲಿ ಯಾವುದೋ ಸುಳ್ಳು ಮಾತುಗಳಿಗೆ ಮಾರು ಹೋಗಿ ಜನ ಬದಲಾವಣೆ ತಂದ್ರಲ್ಲ, 10 ವರ್ಷ ನೋಡಿದರೆ ಇವಾಗ ಮತ್ತೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಖಂಡಿತ ಗ್ಯಾರಂಟಿ ಅಲೆ ಬೀಸ್ತಾ ಇದೆ. ಗ್ಯಾರಂಟಿ ಅಲೆಗೆ ಕೊಚ್ಚಿ ಹೋಗ್ತದೆ. ಈ ಸುಳ್ಳು ಪತ್ರವನ್ನು ತಂದಿರ್ತಕ್ಕಂತಹ BJP ಆಶ್ವಾಸನೆಗಳಿರ್ಬೋದು, ಅವರ ನಾಯಕರಿರ್ಬೋದು, ಅವರ ಕ್ಯಾಂಡಿಡೇಟ್ಗಳಿರ್ಬೋದು, ಇವತ್ತು ಖಂಡಿತ ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜನ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಇವತ್ತು ನಿಮ್ಮ ಹತ್ರ ಬಹಳ ವಿಶ್ವಾಸದಿಂದ ಮಾತನಾಡ್ತಿದ್ದೀನಿ. 24,000 ಇಲ್ಲಿ ಕೊಡ್ತಾ ಇದ್ದೀವಿ ನಾವು. 2,000 ಹೆಣ್ಣು ಮಗಳ ಕೈ ಕೊಡ್ತಾ ಇದ್ದೀವಿ. ಗಂಡಸರಿಗೆ ಕೋಪ ಇದೆ ಅಂತ ಹೇಳ್ತಾರೆ ಅವರು, ಗಂಡಸರು ಕೋಪ ಮಾಡ್ಕೊಂಡಿದ್ದಾರೆ, ಏನು ಕೊಡ್ತಾರೆ ಅಂತ. ಅನ್ನಭಾಗ್ಯದ ಅಕ್ಕಿ ದುಡ್ಡು 5 kg ಬರ್ತಾ ಇದೆ. ಕರೆಂಟ್ ಬಿಲ್ ಸೇವ್ ಆಗ್ತಿದೆ. ಸುಮಾರು 90% ಕುಟುಂಬಗಳಿಗೆ ಇದು ಅನುಕೂಲ ಆಗ್ತಾ ಇದೆ.
90% ಕುಟುಂಬಗಳಿಗೆ ಮನೆಗಳಿಗೆ ಇದು ಅನುಕೂಲ ಆಗ್ತಿದೆ. ಕರೆಂಟ್ ಬಿಲ್ ಸೇವ್ ಆಗ್ತದೆ. ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಒಂದಷ್ಟು ಅದು ಹಾಸ್ಪಿಟ್ಲಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಒಂದು ಹಳ್ಳಿಯಿಂದ ಹಾಸ್ಪಿಟ್ಲಿಗೂ ಕೂಡ ಬಸ್ ಹತ್ತಿ ಬರ್ತಕ್ಕಂಥ ಅವಕಾಶವನ್ನು ನಮ್ಮ ಸರ್ಕಾರ ಕಲ್ಪಿಸ್ಕೊಟ್ಟಿದೆ. 25 ಗ್ಯಾರಂಟಿಗಳು 5 ನ್ಯಾಯದ ಅಡಿಯಲ್ಲಿ ಯುವ ನ್ಯಾಯ, ಶ್ರಮಿಕ ನ್ಯಾಯ, ರೈತ ನ್ಯಾಯ, ಮಹಿಳಾ ನ್ಯಾಯ ಮತ್ತು ಪಾಲುದಾರಿಕೆಯ ನ್ಯಾಯ ಅನ್ನೋ ಒಂದು ಹೆಸರು ಅಡಿಯಲ್ಲಿ ನಾವು 5 ನ್ಯಾಯಗಳ ಅಡಿಯಲ್ಲಿ 25 ಗ್ಯಾರಂಟಿಗಳನ್ನು ತಂದಿದ್ದೀವಿ ಜನರಿಗೆ. ನಾವಿದು ಬರೀ ಸುಳ್ಳು ಭರವಸೆ ಅಲ್ಲ, ಇದು ಸುಳ್ಳು ಭರವಸೆಗಳಲ್ಲ, ಇದು ಸತ್ಯವಾದಂಥ ಭರವಸೆಗಳು, ಸತ್ಯವಾದಂಥ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳನ್ನು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ನಾವು ಮಾಡ್ತೇವೆ ಅನ್ನೋ ಒಂದು ಗ್ಯಾರಂಟಿಯನ್ನು ನಾವೆಲ್ಲರೂ ಕೊಡ್ತಾ ಇದ್ದೇವೆ. ಇವತ್ತು ನೀವು ಅಂದರೆ ನಮ್ಮ ಅಭ್ಯರ್ಥಿಗೆ ಏನಾದರೂ ನಮ್ಮ ಜನ, ದಕ್ಷಿಣ ಕನ್ನಡದ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕೊಟ್ಟರೆ ಖಂಡಿತ ಅವರು ನಿಜಕ್ಕೂ 100ಕ್ಕೆ 100 ನಿಮ್ಮ ಪರವಾಗಿ, ಈ ಜಿಲ್ಲೆಯ ಪರವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಲೋಕಸಭೆಯಲ್ಲಿ ನಮ್ಮ ಈ ಒಂದು ಜಿಲ್ಲೆಯ ಪರವಾಗಿ ಧ್ವನಿಯನ್ನು ಎತ್ತುತ್ತಾರೆ ಅನ್ನೋ ಒಂದು ಗ್ಯಾರಂಟಿಯನ್ನು ನಾವೆಲ್ಲರೂ ಕೊಡಲಿಕ್ಕೆ ಇಲ್ಲಿ ಕೂತಿದ್ದೇವೆ.